ಈ ಅಸಮವಾಯಿ ಕಾರಣವನ್ನು ಹೇಳೋದಕ್ಕಿಂತ ಮುಂಚೆ ಟೀಕಾರಾಯರು ವೈಶೇಷಿಕರ ಪ್ರಕಾರ ನಿತ್ಯಾನಿತ್ಯ ದ್ರವ್ಯಗಳ ವಿಭಾಗವನ್ನು ಮಾಡಿ ತೋರಿಸ್ತಾರೆ. ಅಂದರೆ ದ್ರವ್ಯಗಳು ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ, ಪದಾರ್ಥ ವಿಭಾಗವನ್ನು ಮಾಡಿ ಅದರಂತೆ ಪೃಥ್ವಿ, ಅಪು, ತೇಜೋ, ವಾಯು ಇವುಗಳ ಮೂಲಭೂತ ಪರಮಾಣುಗಳು ನಿತ್ಯವಾದವು, ಹಾಗೆಯೇ ಅವುಗಳಿಂದ ಹುಟ್ಟಿದ ವಸ್ತುಗಳು ಅನಿತ್ಯ, ಹೀಗೆ ವಿಭಾಗ ಮಾಡಿ ಆಕಾಶ, ಕಾಲ, ದಿಕ್, ಆತ್ಮ, ಮನಸ್ಸು ಇವುಗಳು ನಿತ್ಯ ದ್ರವ್ಯಗಳು ಅಂತ ಕಾರ್ಯ ಅಕಾರ್ಯ ವಿಭಾಗವನ್ನು ಮಾಡ್ತಾರೆ. ಕಾರ್ಯ ಅಕಾರ ವಸ್ತುಗಳಿಗೆ ವೈಶೇಷಿಕರ ಪ್ರಕಾರ ಸಮವಾಯಿ ಕಾರಣ, ಅಸಮವಾಯಿ ಕಾರಣ ಎಂಬ ಎರಡು ರೀತಿ ಇದೆ. ಸಮವಾಯಿ ಕಾರಣ ಅಂದರೆ ವಸ್ತುವಿಗೆ ಆಶ್ರಯವಾದದ್ದು ಸಮವಾಯಿ ಕಾರಣ. ಉದಾಹರಣೆ, ಪಟಕ್ಕೆ ತಂತು ಸಮವಾಯಿ ಕಾರಣ, ಪಟದ ರೂಪಕ್ಕೆ ಪಟವು ಸಮವಾಯಿ ಕಾರಣ. ಇದು ಮುಂದೆ ಅವರು ಅಸಮವಾಯಿ ಕಾರಣ ಯಾವುದು ಅನ್ನುವುದನ್ನು ಶ್ರೀಮದ್ ಆಚಾರ್ಯರು ಅಣುವ್ಯಾಖ್ಯಾನದಲ್ಲಿ ವಿವರಿಸ್ತಾ ಇದ್ದಾರೆ. ಕಾರ್ಯೇ ಗುಣಕ್ರಿಯಾಣಾಂತು ಸಮವಾಯ ಅನ್ಯ ಕಾರಣಂ ಕಾರಣಸ್ಥ ಗುಣಾದ್ಯಸ್ತು ಸಂಯೋಗೋ ದ್ರವ್ಯ ಕಾರಣಂ ಅಂತ. ಕಾರ್ಯ ಹಾಗೂ ಅಕಾರ್ಯ ದ್ರವ್ಯಗಳಲ್ಲಿ ಹುಟ್ಟುವ ಗುಣಗಳಿಗೆ ಸಮವಾಯಿ ಕಾರಣದಲ್ಲಿರುವ ಮತ್ತು ಸಮವಾಯಿ ಗತವಾದ ಗುಣ ಮುಂತಾದವುಗಳು ಅಸಮವಾಯಿ ಕಾರಣಗಳು. ಆದರೆ ದ್ರವ್ಯಕ್ಕೆ ಸಮವಾಯಿ ಕಾರಣದ ಅವಯವದ ಸಂಯೋಗ ಅದು ಅಸಮವಾಯಿ ಕಾರಣ ಆಗತ್ತೆ ಅಂತ ತಿಳಿಸ್ತಾರೆ. ಈ ಗುಣಕ್ರಿಯ ದ್ರವ್ಯ ಇವು ಜನಿಸುವ ಪದಾರ್ಥಗಳು. ಅಲ್ಲಿ ಕಾರ್ಯಗುಣ ಕ್ರಿಯಾಣಂ ಅಂತ ಇದೆ. ಕಾರ್ಯದಲ್ಲಿರುವ ಗುಣ ಮತ್ತು ಕ್ರಿಯೆಗಳಿಗೆ ಇದಕ್ಕೆ ಉದಾಹರಣೆ ಕೊಡುವುದಾದರೆ, ಪಟವು ತಂತುವಿನ ಕಾರ್ಯ. ಆ ಪಟದಲ್ಲಿ ಬಣ್ಣ ಮೊದಲಾದ ಗುಣಗಳು ಹಾಗೂ ಕ್ರಿಯೆ ಇದೆ. ಹೀಗೆ ಕಾರ್ಯದಲ್ಲಿರುವ ಗುಣಕ್ರಿಯೆಗಳಿಗೆ ಸಮವಾಯ ಅನ್ಯ ಕಾರಣಂ ಕಾರಣಸ್ಥ ಗುಣಾದ್ಯ ಅಂತ ಹೇಳಿದ್ದ. ಕಾರಣಸ್ಥ ಗುಣಾದ್ಯ ಅಂದರೆ ಪಟಕ್ಕೆ ಕಾರಣ ನೂಲು, ತಂತುವಿನಲ್ಲಿರುವ ಗುಣಕರ್ಮಗಳಿಗೆ ಪಟದಲ್ಲಿರುವ ಗುಣಕ್ರಿಯೆಗಳು ಸಮವಾಯಿ ಕಾರಣ, ಸಮವಾಯಿ ಅನ್ಯ ಕಾರಣ ಅಂದರೆ ಅಸಮವಾಯಿ ಕಾರಣ ಅಂತ. ಸಮವಾಯಿ ಅನ್ಯ ಕಾರಣ ಅಂದರೆ ಅಸಮವಾಯಿ ಕಾರಣ ಅಂದರೆ ಅವಯವಿಯಲ್ಲಿರುವ ಗುಣಕ್ರಿಯೆಗಳಿಗೆ ಅವಯವದಲ್ಲಿರುವ ಗುಣಕ್ರಿಯೆಗಳು ಅಸಮವಾಯಿ ಕಾರಣ ಅಂತ ಆಗುತ್ತೆ. ಪಟದಲ್ಲಿರುವ ರೂಪಕ್ಕೆ ತಂತುವಿನಲ್ಲಿರುವ ರೂಪವು ಅಸಮವಾಯಿ ಕಾರಣ. ಇದು ಗುಣಕ್ರಿಯೆಗಳಿಗೆ. ಮುಂದೆ ಪಟಕ್ಕೆ ಯಾವುದು ಅಸಮವಾಯಿ ಕಾರಣ ಅಂತಂದರೆ, ಪಟಕ್ಕೆ ಸಂಯೋಗ ಕಾರಣ ಅಂತಾರೆ. ಅಂದರೆ ತಂತುವಿನ ಪರಸ್ಪರ ಸಂಯೋಗವೇ ಪಟಕ್ಕೆ ಅಸಮವಾಯಿ ಕಾರಣ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಘಟಕ್ಕೆ ಕಪಾಲದ ಸಂಯೋಗವು ಅಸಮವಾಯಿ ಕಾರಣ. ಕಪಾಲವು ಸಮವಾಯಿ ಕಾರಣ, ಕಪಾಲದ ಸಂಯೋಗವು ಅಸಮವಾಯಿ ಕಾರಣ ಅಂತ ಹೇಳ್ತಾರೆ. ಒಟ್ಟು ಇದರಿಂದ ನಮಗೇನು ತಿಳಿಯತ್ತೆ ಅಂದರೆ, ದ್ರವ್ಯಗಳಿಗೆ ಅವಯವಗಳ ಸಂಯೋಗ, ದ್ರವ್ಯಗಳಲ್ಲಿರುವ ಗುಣಗಳಿಗೆ ಅವಯವಗಳಲ್ಲಿರುವ ಗುಣಾದಿಗಳು ಅಸಮವಾಯಿ ಕಾರಣ ಅಂತ ತಾತ್ಪರ್ಯ ಇರುತ್ತೆ. ಸುಧಾದಲ್ಲಿ ಹೇಳ್ತಾರೆ, ಕಾರ್ಯಕಾರಣ ಗ್ರಹಣಂ ಉಪಲಕ್ಷಣಂ. ಇಲ್ಲಿ ಕಾರ್ಯಕಾರಣ ಎಂಬುದು ಉಪಲಕ್ಷಣ ಅಂತಾರೆ. ತತಶ್ಚ ಕಾರ್ಯೇ ಅಕಾರ್ಯೇ ಚ ದ್ರವ್ಯೇ ಜಾಯಮಾನಾನಾಂ ಗುಣಾನಾಂ ಸಮವಾಯಿ ಕಾರಣಸ್ಥಾಃ ಸಮವಾಯ ಕಾರಣಸ್ಥಾಶ್ಚ ಗುಣಾಃ ಸಮವಾಯಿ ಕಾರಣಸ್ಥಂ ಕರ್ಮ ಸಮವಾಯ ಅನ್ಯ ಕಾರಣಂ ಅಸಮವಾಯಿ ಕಾರಣಂ ಕರ್ಮಣಶ್ಚ ಸಮವಾಯಿ ಕಾರಣಸ್ಥಾಃ ಗುಣಾಃ ಏವ ಅಸಮವಾಯಿ ಕಾರಣಂ ಇತಿ ಯೋಜ್ಯಂ ಅಂತ ನ್ಯಾಯಸೂತ್ರದಲ್ಲಿ ಟೀಕಾಚಾರ್ಯರು ಹೇಳ್ತಾರೆ. ಅದನ್ನು ವಿವರಣೆ ಮಾಡಿದರೆ, ಕಾರ್ಯದ್ರವ್ಯಗಳಲ್ಲಿ ಅಥವಾ ನಿತ್ಯ ದ್ರವ್ಯಗಳಲ್ಲಿ ಅಲ್ಲಿ ಹುಟ್ಟುವ ಗುಣಗಳಿಗೆ ಸಮವಾಯಿ ಕಾರಣ, ಸಮವಾಯಿ ಕಾರಣಸ್ಥ ಅಂತ. ಪಟದ ರೂಪಕ್ಕೆ ಸಮವಾಯಿ ಕಾರಣ ಪಟ, ಆ ಪಟಕ್ಕೆ ಸಮವಾಯಿ ಕಾರಣ ತಂತು, ಆ ತಂತುವಿನಲ್ಲಿರುವ ಗುಣಗಳಿಗೆ ಅಂತ ಅರ್ಥ ಆಗುತ್ತೆ. ಇನ್ನು ಅಕಾರ್ಯ ದ್ರವ್ಯದಲ್ಲಿ ಗಗನ ಅಕಾರ್ಯ ದ್ರವ್ಯ ಅಂತ ತಿಳ್ಕೊಂಡ್ರೆ ಇಲ್ಲಿ ಗುಣ ಹುಟ್ಟತ್ತೆ. ಆತ್ಮನೂ ಅಕಾರ್ಯ ದ್ರವ್ಯ, ಇಲ್ಲಿ ಗುಣವು ಜ್ಞಾನಾದಿಗಳು ಹುಟ್ಟತ್ತೆ. ಪೃಥಿವಿಯ ಮೂಲ ಪರಮಾಣುಗಳು ಅಕಾರ್ಯ, ಇಲ್ಲಿ ಅಕಾರ್ಯ ದ್ರವ್ಯ, ಇಲ್ಲಿ ರೂಪರಸಾದಿಗಳು ಬದಲಾಗ್ತಾ ಇರುತ್ತೆ, ಇಲ್ಲಿಂದ ಜನ್ಯವಾದದ್ದು. ಹೀಗೆ ಅಕಾರ್ಯ ದ್ರವ್ಯಗಳಲ್ಲಿ ಹುಟ್ಟುವ ಗುಣಗಳಿಗೆ ಸಮವಾಯಿ ಕಾರಣಸ್ಥಶ್ಚ ಗುಣಾಃ ಸಮವಾಯಿ ಕಾರಣ. ಉದಾಹರಣೆ, ಶಬ್ದಕ್ಕೆ ಗಗನ, ಜ್ಞಾನಕ್ಕೆ ಆತ್ಮ, ಪೃಥ್ವಿ ರೂಪಾದಗಳಿಗೆ ಕಾರಣ ಅದರ ಪರಮಾಣುಗಳು, ಇವುಗಳು ಸಮವಾಯಿ ಕಾರಣ. ಅವುಗಳಲ್ಲಿರುವ ಗುಣಗಳು, ಉದಾಹರಣೆ ಆಕಾಶದಲ್ಲಿರುವ ಶಬ್ದಕ್ಕೆ ಅಸಮವಾಯಿ ಕಾರಣ ಯಾವುದು ಅಂದರೆ ಭೇರಿ ಸಂಯೋಗ ಅಂತಾರೆ. ಭೇರಿ ಸಂಯೋಗದಿಂದ ಶಬ್ದ ಹುಟ್ಟತ್ತೆ, ಶಬ್ದಕ್ಕೆ ಅಸಮವಾಯಿ ಕಾರಣ ಭೇರಿ ಸಂಯೋಗ. ಆಕಾಶದ ಜೊತೆಗೆ ಸಂಯೋಗ ಆದರೆ, ಆಕಾಶದ ಸಂಯೋಗ ಬೇರೆಯ ಜೊತೆಗೆ ಆದರೆ ಅದು ಅಸಮವಾಯಿ ಕಾರಣ ಆಗುತ್ತೆ, ಶಬ್ದ ಹುಟ್ಟತ್ತೆ. ಜ್ಞಾನಾದಿಗಳಿಗೆ ಅಸಮವಾಯಿ ಕಾರಣ ಆತ್ಮ ಮನಸ್ಸಿನ ಸಂಯೋಗ, ಜ್ಞಾನಾದಿಗಳಿಗೆ ಅಸಮವಾಯಿ ಕಾರಣ. ಇನ್ನು ಸಮವಾಯಿ ಕಾರಣಸ್ಥಂ ಕರ್ಮ ಚ ಅಂತಾರೆ. ಕರ್ಮ ಅಂದರೆ ಕ್ರಿಯೆಯ ಸಮವಾಯಿ ಕಾರಣಸ್ಥ ಆಗಿರಬೇಕು. ಕ್ರಿಯೆಯ ಸಮವಾಯಿ ಕಾರಣಸ್ಥ ಆಗಿರಬೇಕು. ಉದಾಹರಣೆ, ಪಟದ ಚಲನೆ ಕ್ರಿಯೆ, ಆ ಚಲನೆಗೆ ಸಮವಾಯಿ ಕಾರಣ ಬಟ್ಟೆ.
ಪೂರ್ವ ಚಲನೆಯು ಉತ್ತರೋತ್ತರ ಚಲನೆಗೆ ಅಸಮವಾಯಿ ಕಾರಣ ಆಗತ್ತೆ. ಹೀಗೆ ಸಮವಾಯಿ ಕಾರಣಸ್ಥಂ ಕರ್ಮ ಚ ಸಮವಾಯಿ ಅನ್ಯ ಕಾರಣಂ ಅಂದರೆ ಅದು ಅಸಮವಾಯಿ ಕಾರಣ ಆಗತ್ತೆ ಅಂತ ಹೇಳ್ಬೋದು. ಕಾರ್ಯ ಆಕಾರದಲ್ಲಿ ಉಂಟಾಗುವ ಕರ್ಮಕ್ಕಾದರೂ ಸಮವಾಯಿ ಕಾರಣದಲ್ಲಿ ಇರುವ ಗುಣಗಳೇ ಅಸಮವಾಯಿ ಕಾರಣಗಳು ಅಂತ ಹೇಳ್ತಾರೆ. ಅಂದರೆ ಉದಾಹರಣೆ, ನಮ್ಮ ಕೈಯಲ್ಲಿ ಒಂದು ಚೆಂಡಿದೆ ಅಂತ ತಿಳ್ಕೊಂಡ್ರೆ ಕೈಯ ಸಂಯೋಗ ಚೆಂಡಿನಲ್ಲಾದರೆ ಚೆಂಡಿನಲ್ಲಿ ಕ್ರಿಯೆ ಹುಟ್ಟತ್ತೆ. ಇದು ಅಸಮವಾಯಿ ಕಾರಣ. ಅಂದರೆ ಚೆಂಡಿಗೆ ಕೈಯ ಜೊತೆ ಆಗುವ ಸಂಯೋಗ ಚೆಂಡಿನ ಚಲನೆಗೆ, ಚೆಂಡಿನ ಕ್ರಿಯೆಗೆ ಅಸಮವಾಯಿ ಕಾರಣ ಆಯಿತು ಅಂತ ಅಸಮವಾಯಿ ಕಾರಣದ ಉದಾಹರಣೆಯನ್ನು ಕೊಡ್ತಾರೆ. ಆಮೇಲೆ ಸುಧಾಕಾರರು ಹೇಳ್ತಾರೆ, ಆದ್ಯ ತು ಶಬ್ದ ದ್ರವ್ಯಾದ್ವಿಶೇಷಂ ದ್ಯೋತಯತಿ, ದ್ವಿತೀಯಂ ದ್ರವ್ಯಕಾರಣಂ ತು ಇತ್ಯನ್ವಯ ಯದ್ವಾವಪಿ ಅನುಕ್ತ ಸಮುಚ್ಚಯಾರ್ಥ ಅಂತ. ಮೊದಲನೇ ತು ಶಬ್ದ ಗುಣಕ್ರಿಯಾಣಾಂತು ಅಂತ ತೆಗೆದುಕೊಳ್ಳಬೇಕು. ಗುಣಕ್ರಿಯಾಣಾಂತು ದ್ರವ್ಯಕ್ಕಿಂತ ಒಂದು ವಿಶೇಷವನ್ನು ಹೇಳ್ತಾರೆ. ಎರಡನೆಯ ತು ಶಬ್ದ ದ್ರವ್ಯ ಕಾರಣಂತು ಅಂತ ಅನ್ವಯ, ದ್ರವ್ಯ ಕಾರಣಕ್ಕಾದರೂ ಅಂತ ಅನ್ವಯ ಮಾಡಿಕೊಡ್ಬೇಕು. ಇಲ್ಲಿ ದ್ವಾವಪಿ ಅನುಕ್ತ ಸಮುಚ್ಚಯಾರ್ಥ ಅಂತ ಹೇಳ್ತಾರೆ. ಸಮುಚ್ಚಯಾರ್ಥ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅನುಕ್ತ ಸಮಸ್ಯ ಅರ್ಥದಲ್ಲಿ ಎರಡು ತು ಶಬ್ದಗಳಿವೆ. ಅಂದರೆ ಕಾರ್ಯೇ ಗುಣಕ್ರಿಯಾಣಂ ಅಂತ ಇಲ್ಲಿ ಹೇಳಿದ್ದಾರೆ, ಅಕಾರ್ಯೇ ಗುಣಕ್ರಿಯಾಣಂ ಅಂತ ಹೇಳಿಲ್ಲ. ಅಕಾರ್ಯೇ ಗುಣಕ್ರಿಯಾಣಂ ಅಂತ ಹೇಳಿಲ್ಲ. ಅದನ್ನು ಇಲ್ಲಿ ಹೇಳುವ ವಿಷಯವನ್ನು ಸಂಗ್ರಹ ಮಾಡಿರಿ ಅಂತ ಅನುಕ್ತ ಸಮುಚ್ಚಯಾರ್ಥವನ್ನು ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಂಡು ಮತ್ತೆ ಮುಂದುವರೆದು ಸುಧಾಕಾರರು ಹೇಳ್ತಾರೆ, ತಥಾಹಿ ಕಾರ್ಯಗತಾನಾಂ ರೂಪರಸ ಗಂಧ ಸ್ಪರ್ಶ ಪರಿಮಾಣ ಏಕತ್ವ ಏಕಪೃಥಕ್ತ್ವ ಉತ್ತರ ಸಂಯೋಗ ವಿಭಾಗ ಗುರುತ್ವ ದ್ರವತ್ವ ಸ್ನೇಹ ವೇಗಾನಾಂ ಕಾರಣಗತಃ ರೂಪಾದಯೋ ಅಸಮವಾಯಿ ಕಾರಣಂ ಅಂತ ಹೇಳ್ತಾರೆ. ಕಾರ್ಯಗತವಾದ ರೂಪ ರಸ ಗಂಧ ಸ್ಪರ್ಶ ಪರಿಮಾಣ ಏಕತ್ವ ಏಕಪೃಥಕ್ತ್ವ ಉತ್ತರ ಸಂಯೋಗ ವಿಭಾಗ ಗುರುತ್ವ ದ್ರವತ್ವ ಸ್ನೇಹ ವೇಗ ಇವುಗಳಿಗೆ ಕಾರಣದಲ್ಲಿರುವ ರೂಪ ಮುಂತಾದವುಗಳು ಅಸಮವಾಯಿ ಕಾರಣಗಳಾಗ್ತವೆ. ಇವುಗಳು ಕಾರಣದಲ್ಲಿ ಇರಬಹುದಾದ ಗುಣಗಳು. ಒಂದೇ ವಸ್ತುವಿನಲ್ಲಿ ಇರಬೇಕು ಎಲ್ಲ ಗುಣಗಳು ಅಂತ ನಿಯಮ ಇಲ್ಲ. ಉದಾಹರಣೆ, ಪಟಕ್ಕೆ ಕಾರಣವಾದದ್ದು ತಂತು. ತಂತುವಿನಲ್ಲಿರುವ ಗುಣಧರ್ಮಗಳು ಪಟದಲ್ಲಿ ಬರುತ್ತೆ. ಪಟದಲ್ಲಿರುವ ಗುಣಧರ್ಮಗಳಿಗೆ ತಂತುವಿನಲ್ಲಿರುವ ಗುಣಧರ್ಮಗಳು ಅಸಮವಾಯಿ ಕಾರಣಗಳಾಗತ್ತೆ. ಇನ್ನು ಅಕಾರ್ಯ ವಸ್ತು ಅಂತ ತೆಗೆದುಕೊಳ್ತಾರೆ. ಪಾರ್ಥಿವ ಪರಮಾಣುಗತಾನಾಂ ರೂಪರಸಗಂಧ ಸ್ಪರ್ಶಾನಾಂ ಪಾರ್ಥಿವ ತೇಜಸ ಪರಮಾಣುಗತ ದ್ರವ್ಯತ್ವಸ್ಯ ತದ್ಗತಯೇವ ತೇಜಸ್ ಸಂಯೋಗ ಅಂತ ಹೇಳ್ತಾರೆ. ಪೃಥ್ವಿಯ ಪರಮಾಣುಗಳಲ್ಲಿರುವ ರೂಪ ರಸ ಗಂಧ ಸ್ಪರ್ಶ ಇವುಗಳಿಗೆ ಪಾರ್ಥಿವ ತೈಜಸ ಪರಮಾಣುಗಳಲ್ಲಿರುವ ದ್ರವ್ಯತ್ವಕ್ಕೆ ಅವುಗಳಲ್ಲಿರುವ ತೇಜಸ್ ಸಂಯೋಗವೇ ಅಸಮವಾಯಿ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಪರಿಮಳಾಚಾರ್ಯರು ಸೌರಲೋಕ ಸಂಯೋಗ ಇತಿ ತೇಜಸ್ ಸಂಯೋಗ ಅಂತ ಅರ್ಥವನ್ನು ಹೇಳ್ತಾರೆ. ಪರಿಮಳದಲ್ಲಿ ಸೌರಲೋಕ ಸಂಯೋಗ ಸೌರಾಲೋಕ ಸಂಯೋಗ. ಆಮೇಲೆ ಆಲೋಕ ಅಂದರೆ ಸೌರವನ್ನು ಬೆಳಕು ಸೌರಾಲೋಕ ಸಂಯೋಗ. ಆಮೇಲೆ ಇಲ್ಲಿ ಪರಮಾಣುಗಳಲ್ಲಿ ತೇಜಸ್ಸು ಪರಮಾಣುಗಳಲ್ಲಿ ದ್ರವತ್ವ ಪೃಥ್ವಿ ಪರಮಾಣುಗಳಲ್ಲಿ ಬರುತ್ತೆ. ಇದನ್ನು ಪಾಕ ಅಂತ ಕರೀತಾರೆ ವೈಶೇಷಿಕರು. ತೇಜಸ್ಸು ಪರಮಾಣುಗಳಲ್ಲಿ ದ್ರವತ್ವ ಹೇಗೆ ಬರುತ್ತೆ ಅಂತಂದರೆ, ವೈಶೇಷಿಕರು ಸುವರ್ಣವನ್ನು ತೇಜಸ್ಸು ಅಂತ ಒಪ್ಪಿದ್ದಾರೆ. ಸುವರ್ಣವನ್ನು ತೇಜಸ್ಸಿಗೆ ಸಂಯೋಗ ಆದಾಗ ಅಲ್ಲಿ ದ್ರವತ್ವ ಬರುತ್ತೆ. ಅಲ್ಲಿರುವ ದ್ರವತ್ವ ಅನಿತ್ಯ ಆಗತ್ತೆ. ವೈಶೇಷಿಕರು ಇದನ್ನು ಪಾಕ ಅಂತ ಕೇಳ್ತಾರೆ. ಆಮೇಲೆ ಹಾಗೆಯೇ ಮುಂದೆ ಸರ್ವತ್ರ ಅನೇಕತ್ವ ಅನೇಕ ಪೃಥಕ್ತ್ವಯೋ ಆಶ್ರಯಗತ ಏಕತ್ವ ಏಕಪೃಥಕ್ತ್ವಾನಿ ಸಂಯೋಗ ವಿಭಾಗ ವೇಗಾನಾಂ ಆಶ್ರಯಗತಂ ಕರ್ಮ ಪರತ್ವ ಅಪರತ್ವಯೋ ಆಶ್ರಯಗತೋ ದಿಕ್ ಕಾಲ ಸಂಯೋಗವು ಅಂತ ಹೇಳ್ತಾರೆ. ಎಲ್ಲ ಕಡೆಗಳಲ್ಲೂ ಅನೇಕತ್ವ ಅನೇಕ ಪೃಥಕ್ತ್ವಗಳಿಗೆ ಆಶ್ರಯದಲ್ಲಿರುವ ಏಕತ್ವ ಏಕಪೃಥಕ್ತ್ವಗಳು ಅಸಮವಾಯಿ ಕಾರಣ ಆಗತ್ತೆ. ಹಾಗೆಯೇ ಸಂಯೋಗ ವೇಗ ವಿಭಾಗಗಳಿಗೆ ಆಶ್ರಯಗತವಾದ ಕರ್ಮವು ಅಸಮವಾಯಿ ಕಾರಣ ಆಗತ್ತೆ. ದಿಕ್ಕೃತ ಕಾಲಕೃತ ಪರತ್ವ ಅಪರತ್ವಗಳಿಗೆ ಆಶ್ರಯದಲ್ಲಿರುವ ದಿಕ್ಕು ಕಾಲಗಳ ಸಂಯೋಗಗಳು ಅಸಮವಾಯಿ ಕಾರಣಗಳಾಗತ್ತೆ. ಅಂದರೆ ಉದಾಹರಣೆ, ಘಟದಲ್ಲಿ ಏಕಪೃಥಕ್ತ್ವವೂ ಇದೆ ಅನೇಕ ಪೃಥಕ್ತ್ವವೂ ಇದೆ. ಘಟ ಪಟಾತ್ ಪೃಥಕ್ ಅಂದಾಗ ಏಕಪೃಥಕ್ತ್ವ ಬರುತ್ತೆ. ಘಟ ಪಟ ಪುಸ್ತಕಾಭ್ಯಾಮ್ ಎಂದು ಹೇಳಿದಾಗ ದ್ವಿಪೃಥಕ್ತ್ವ ಬರುತ್ತೆ. ಈ ದ್ವಿಪೃಥಕ್ತ್ವಕ್ಕೆ ಏಕಪೃಥಕ್ತ್ವವು ಅಸಮವಾಯಿ ಕಾರಣ ಆಗುತ್ತೆ. ಇದರಂತೆ ಘಟದಲ್ಲಿ ಏಕತ್ವನೂ ಇದೆ. ಘಟ ಹುಟ್ಟಿದಾಗನೇ ಏಕತ್ವವು ಬರುತ್ತೆ. ಆ ಏಕತ್ವ ಹುಟ್ಟಿದ್ದು ಅದು ಹುಟ್ಟತ್ತೆ. ದ್ವಿತ್ವ ತ್ವಿತ್ವಾದಿಗಳಿಗೆ ಆ ಏಕತ್ವವು ಅಸಮವಾಯಿ ಕಾರಣ ಆಗುತ್ತೆ. ಆಮೇಲೆ ಸಂಯೋಗ ವಿಭಾಗ ವೇಗಾನಾಂ ಆಶ್ರಯಗತಂ ಕರ್ಮ ಅಂತ ಕರ್ಮ ಸಂಯೋಗ ಚೆಂಡನ್ನು ನಾವು ಒಂದು ಉದಾಹರಣೆ ತಗೊಂಡ್ರೆ, ಒಂದು ಚೆಂಡನ್ನು ನಾವು ತಳ್ಳಿದರೆ ಅದು ಬೇರೆ ಕಡೆ ಹೋಗಿ ನಿಲ್ಲತ್ತೆ, ಬೇರೆ ದೇಶಕ್ಕೆ ಹೋಗಿ ನಿಲ್ಲತ್ತೆ. ಆ ದೇಶಕ್ಕೂ ಚೆಂಡಿಗೂ ಸಂಯೋಗ ಆಗತ್ತೆ. ಆ ಸಂಯೋಗ ಯಾಕೆ ಆಯಿತು ಅಂದರೆ,
ಚೆಂಡಿನಲ್ಲಿ ಕ್ರಿಯೆ ಉಂಟಾದ್ದರಿಂದ ಅದು ಆಗಬೇಕಾದರೆ ಕರ್ಮ ಬರಬೇಕು, ಕರ್ಮ ಇರಬೇಕು. ಚೆಂಡು ಚಲನೆ ಆದ್ದರಿಂದ ಆ ಕ್ರಿಯೆಯಿಂದ, ಹಾಗಾದರೆ ಸಂಯೋಗಕ್ಕೆ ಇಲ್ಲಿ ಕರ್ಮವು ಅಸಮವಾಯಿ ಕಾರಣ ಆಯಿತು. ನಾವು ಚೆಂಡನ್ನು ನೂಕಿದಾಗ ಅದು ಈಗ ವಿಭಾಗ ಹೇಗಾಗುತ್ತೆ ಅಂತ ಹೇಳ್ತೇವೆ. ಚೆಂಡನ್ನು ನೂಕಿದಾಗ ಅದು ಇದ್ದ ದೇಶದಿಂದ ವಿಭಾಗ ಆಗಿ ಮುಂದೆ ಹೋಯಿತು. ಹಾಗೆಯೇ ವಿಭಾಗಕ್ಕೆ ವಿಭಾಗಕ್ಕೂ ಕೂಡ ಅದರ ವಿಭಾಗಕ್ಕೂ ಕೂಡ ನಾವು ಆ ಕ್ರಿಯೆಯೇ ಕಾರಣ ಆಗತ್ತೆ ಅಂತ ಸಂಯೋಗ ವಿಭಾಗಕ್ಕೂ ಕೂಡ ಆ ಚೆಂಡಿನ ಕ್ರಿಯೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾವು ಚೆಂಡನ್ನು ಜೋರಾಗಿ ನೂಕ್ಬಿಡ್ತೀವಿ ಅಂದರೆ ಅಲ್ಲಿ ವೇಗ ಬರುತ್ತೆ. ಆ ವೇಗಕ್ಕೆ ಚೆಂಡಿನ ಚಲನೆ ಅಸಮವಾಯಿ ಕಾರಣ ಆಗುತ್ತೆ. ಹೀಗೆ ಸಂಯೋಗ ವಿಜ್ಞಾನ ವೇಗಗಳಿಗೆ ಆಶ್ರಯಗತವಾದ ಕರ್ಮಗಳು ಕ್ರಿಯೆ ಅಸಮವಾಯಿ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ಪರತ್ವ ಅಪರತ್ವಯೋಹೋ ಆಶ್ರಯಗತಃ ದಿಕ್ಕಾಲ ಸಂಯೋಗವು ಅಂತ ಹೇಳ್ತಾರೆ. ಒಂದು ವಸ್ತು ನಮಗಿಂತ ದೂರ ಇದೆ ಅಂದರೆ ಅದು ಪರತ್ವ, ಹತ್ತಿರ ಇದೆ ಅಂದರೆ ಅಪರತ್ವ. ಇದನ್ನು ದಿಕ್ಕಿನ ದೃಷ್ಟಿಯಿಂದ ಹೇಳ್ತೇವೆ. ಆ ದಿಕ್ಕಿಗೂ ಆ ವಸ್ತುವಿಗೂ ಆಗುವ ಸಂಯೋಗ ಪರತ್ವ ಅಪರತ್ವಕ್ಕೆ ಎಂಬುದಕ್ಕೆ ಅಸಮವಾಯಿ ಕಾರಣ ಆಗುತ್ತೆ. ಇನ್ನು ಕಾಲಕೃತ ಎಂದರೆ ಹೆಚ್ಚಿನ ಕಾಲ ಕಾಲದ ಜೊತೆಗೆ ಸಂಯೋಗ ಇರುವುದು ಪರತ್ವ. ಇದರಲ್ಲಿ ಕಾಲಕೃತ ಪರತ್ವ ಅಪರತ್ವ ಈಗ ವೈಶೇಷಿಕ ಪರಿಗಣಿಸ್ತಾರೆ. ಕಡಿಮೆ ಕಾಲ ಸಂಯೋಗ ಇರುವುದು ಅಪರತ್ವ ಆಗುತ್ತೆ. ಇದನ್ನು ವೈಶೇಷಿಕರು ಹೀಗೆ ಪರಿಗಣಿಸ್ತಾರೆ. ಹೀಗೆ ಕಾಲಕೃತ ಪರತ್ವ ಅಪರತ್ವಗಳಿಗೆ ಕಾಲಕ್ಕೂ ಆ ವ್ಯಕ್ತಿಗೂ ಆಗುವ ಸಂಯೋಗವು ಅಸಮವಾಯಿ ಕಾರಣ ಆಗುತ್ತೆ. ಇನ್ನು ಆತ್ಮವಿಶೇಷ ಗುಣಾನಾಂ ಆತ್ಮಗತೋ ಮನಃ ಸಂಯೋಗ ಶಬ್ದಸ್ಯ ಆಕಾಶಗತಃ ಸಂಯೋಗ ವಿಭಾಗ ಶಬ್ದಾಃ ಕರ್ಮಣಶ್ಚ ಆಶ್ರಯಗತಃ ಗುರುತ್ವ ದ್ರವ್ಯತ್ವ ವೇಗ ಸಂಯೋಗ ದ್ರವತ್ವ ವೇಗ ಸಂಯೋಗ ಇತಿ. ಆತ್ಮದಲ್ಲಿರುವ ವಿಶೇಷ ಗುಣಗಳಿಗೆ ಅದರ ಆತ್ಮದಲ್ಲಿರುವ ಮನಸ್ಸಂಯೋಗವೇ ಅಸಮವಾಯಿ ಕಾರಣ. ಶಬ್ದಕ್ಕೆ ಆಕಾಶದಲ್ಲಿರುವ ಸಂಯೋಗ ವಿಭಾಗ ಶಬ್ದಗಳು ಕರ್ಮಕ್ಕೆ ಆಶ್ರಯದಲ್ಲಿರುವ ಗುರುತ್ವ ದ್ರವತ್ವ ವೇಗ ಸಂಯೋಗಗಳು ಅಸಮವಾಯಿ ಕಾರಣಗಳಾಗತ್ತೆ. ಆತ್ಮದಲ್ಲಿರುವ ಜ್ಞಾನ ಇಚ್ಛೆ ಮೊದಲಾದ ವಿಶೇಷ ಗುಣಗಳಿಗೆ ಆತ್ಮದಲ್ಲಿರುವ ಮನಸ್ಸಿಗೂ ಆತ್ಮಕ್ಕೂ ಆಗುವ ಸಂಯೋಗ ಅದಕ್ಕೆ ಕಾರಣ ಆಗುತ್ತೆ. ಆಕಾಶದಲ್ಲಿರುವ ಶಬ್ದಕ್ಕೆ ಬೇರೆ ಸಂಯೋಗ ಇದೇ ಹೇಳಿದಾಗೆ ಬೇರೆ ಸಂಯೋಗ ಕಾರಣ ಆಗುತ್ತೆ. ವಿಭಾಗಕ್ಕೆ ಹೇಗೆ ಕಾರಣ ಆಗುತ್ತೆ ಅಂದರೆ ಒಂದು ಬಿದಿರನ್ನು ನಾವು ಸೀಳಿದಾಗ ಆಗುವ ಶಬ್ದ ಬರುತ್ತಲ್ಲ, ಅದು ವಿಭಾಗವನ್ನಾಗಿ ಆಗುತ್ತೆ. ವಿಭಾಗಕ್ಕೆ ಆ ಶಬ್ದವೇ ಇದಕ್ಕೆ ಆಕಾಶದಲ್ಲಿ ಆಗುವ ವಿಭಾಗಕ್ಕೂ ಕೂಡ ಆ ಸಂಯೋಗವೇ ಕಾರಣ ಆಗತ್ತೆ ಅಂತ. ಈ ಬಿದಿರಿನಲ್ಲಿ ತೊಗೊಂಡಾಗ ಅದನ್ನು ನಾವು ಸೀಳಿದಾಗ ಪಟಪಟ ಅಂತ ಬರುತ್ತೆ. ಬಿದಿರು ಆಕಾಶದ ಸಂಯೋಗ ಆದಾಗ ವಿಭಾಗಕ್ಕೆ ಕಾರಣ ಆಗತ್ತೆ ಅಂತ. ಅಲ್ಲ, ಸಂಯೋಗಕ್ಕಲ್ಲ, ಆ ಕ್ರಿಯೆ ಸಂಯೋಗಕ್ಕಲ್ಲ, ಶಬ್ದಕ್ಕೆ ವಿಭಾಗ ಕಾರಣ ತಪ್ಪು ಹೇಳಿದೆ ನಾನು. ಅದನ್ನು ವಿಭಾಗ ಕಾರಣ ಆ ಬಿದಿರಿನ ದ್ರವ್ಯದ ವಿಭಾಗ ಅಸಮವಾಯಿ ಕಾರಣ ಆಗುತ್ತೆ. ಇನ್ನು ಕರ್ಮಕ್ಕೆ ಯಾವುದು ಅಸಮವಾಯಿ ಕಾರಣ ಅಂದರೆ ಆಶ್ರಯಗತವಾದ ಗುರುತ್ವ ದ್ರವತ್ವ ವೇಗ ಸಂಯೋಗ ಇವು ಅಸಮವಾಯಿ ಕಾರಣಗಳಾಗತ್ತೆ. ಒಂದು ಫಲ ಮರದಿಂದ ಬೀಳಬೇಕಾದರೆ ಅದು ಕರ್ಮ, ಆ ಕರ್ಮ ಬೀಳುವುದು ಕ್ರಿಯೆ. ಆ ಕ್ರಿಯೆ ಆಯಿತು ಅಂತಂದರೆ ಅದು ಆಗುವುದು ಹಣ್ಣಿನ ಗುರುತ್ವದಿಂದ, ಹಣ್ಣಿನ ಭಾರದಿಂದ ಆಗತ್ತೆ ಆ ಗುರುತ್ವ. ಆದ್ದರಿಂದ ಆ ಕ್ರಿಯೆ ಗುರುತ್ವವು ಅಸಮವಾಯಿ ಕಾರಣ ಆಗತ್ತೆ. ಇನ್ನು ನೀರು ಹರಿಯತ್ತೆ ಅಂದರೆ ಆ ಹರಿಯುವುದು ಕ್ರಿಯೆ, ಆ ಕ್ರಿಯೆಗೆ ಆ ದ್ರವತ್ವವು ಅಸಮವಾಯಿ ಕಾರಣ ಆಗತ್ತೆ. ಆಮೇಲೆ ನಾವು ಚೆಂಡಿಗೆ ತೊಗೊಂಡ್ರೆ ನಮ್ಮ ಕೈಯ ಸಂಯೋಗ ಆಗತ್ತೆ, ಚಲನೆಯೂ ಆಗತ್ತೆ. ಇದಕ್ಕೆ ಕೈಯ ಸಂಯೋಗ ಅಸಮವಾಯಿ ಕಾರಣ ಆಗತ್ತೆ. ಹೀಗೆ ಕ್ರಿಯೆಗೆ ಗುರುತ್ವ ದ್ರವತ್ವ ವೇಗ ಸಂಯೋಗ ಇವುಗಳು ಅಸಮವಾಯಿ ಕಾರಣ ಅಂತ ಹೇಳ್ಬೋದು. ಮುಂದೆ ಸುಧಾಕಾರರು ಹೇಳ್ತಾರೆ, ದ್ರವ್ಯಸ್ಯತು ಸಮವಾಯಿ ಕಾರಣಾನಾಂ ಅವಯವಾನಾಂ ಸಂಯೋಗ ಅಸಮವಾಯಿ ಕಾರಣಂ ಇತಿ. ದ್ರವ್ಯಕ್ಕಾದರೂ ಅದರ ಸಮವಾಯಿ ಕಾರಣಗಳಾದ ಅವಯವಗಳ ಸಂಯೋಗವು ಅಸಮವಾಯಿ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆ ಪಟತಂತುವಿ. ಆದರೆ ಇದರಲ್ಲಿ ಒಂದು ಹೇಳ್ಬೋದು, ಇದನ್ನು ಹೇಗೆ ಅಂತ ನೀವು ವಿವರಿಸಿದ್ರೆ ಸರಿ. ಉಪಾದಾನ ಕಾರಣ, ನಮ್ಮಲ್ಲಿ ವೇದಾಂತಿಗಳಿಗೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತ ಎರಡು ಕಾರಣ. ವೈಶೇಷಿಕರಲ್ಲಿ ಸಮವಾಯಿ ಕಾರಣ ಅಸಮವಾಯಿ ಕಾರಣ ನಿಮಿತ್ತ ಕಾರಣ ಅಂತ ಮೂರು ಕಾರಣ. ಇಲ್ಲಿ ಸಮವಾಯಿ ಅಸಮವಾಯಿ ಕಾರಣವನ್ನು ತಗೊಂಡಿರೋದ್ರಿಂದ ನಾವು ಸಮವಾಯಿ ಕಾರಣಕ್ಕೂ ಉಪಾದಾನ ಕಾರಣಕ್ಕೂ ಏನು ವ್ಯತ್ಯಾಸ? ಸಮವಾಯಿ ಕಾರಣ ವೇದಾಂತಿಗಳು ಪರಿಣಾಮವಾದಿಗಳು, ಅವರು ಅಸತ್ಕಾರ್ಯವಾದಿಗಳು ವೈಶೇಷಿಕರು. ಹಾಗೆ ಪರಿಣಾಮವಾದಿಗಳು ಕಾರ್ಯಕಾರಣಗಳಿಗೆ ಅಭೇದ ಇದೆ ಅಂತಾರೆ. ಮಣ್ಣು ಮಡಕೆಯಾಗಿ ಪರಿಣಾಮ ಆಗುತ್ತೆ, ಉಪಾದಾನ ಕಾರಣ ಅಂತ ಹೇಳ್ತಾರೆ. ಆದ್ದರಿಂದ ಮಣ್ಣನ್ನು ಕಪಾಲವನ್ನು ನೂಲನ್ನು ಉಪಾದಾನ ಕಾರಣ ಅಂತ ಹೇಳ್ತಾರೆ. ಆದರೆ ವೈಶೇಷಿಕರು ಪರಿಣಾಮವಾದವನ್ನು ಒಪ್ಪೋದಿಲ್ಲ. ಅವರೇನು ಹೇಳ್ತಾರೆ, ಮೃತ್ತಿನಿಂದ ಘಟ ತಂತುವಿನಿಂದ ಪಟ ಹುಟ್ಟತ್ತೆ ಅಂತ ಹೇಳ್ತಾರೆ ಅಸತ್ಕಾರ್ಯವಾದಿಗಳವರು. ಆದ್ದರಿಂದ ಅವರು ಉಪಾದಾನ ಎನ್ನುವುದನ್ನು ಬಿಟ್ಟು ಸಮವಾಯಿ ಕಾರಣ ಎಂಬ ಶಬ್ದ ಬಳಸ್ತಾರೆ. ಇದಕ್ಕೆ ಏನು ಕಾರಣ ಅಂದರೆ ಅವಯವದಲ್ಲಿ ಅವಯವಯು ಸಮವಾಯಿ ಸಂಬಂಧದಿಂದ ಇರುತ್ತದೆ, ಅದೇ ಕಾರಣ ಅವರು ಸಮವಾಯಿ ಕಾರಣ ಅಂತ ಹೇಳಿ.
ಅವಯವಿ ಪಟಕ್ಕೆ ಅವಯವ ಸಮವಾಯ ಕಾರಣ ಅಂತ ಬಳಸ್ತಾರೆ. ಇಲ್ಲಿ ವೇದಾಂತಿಗಳ ಉಪಾದಾನ ಕಾರಣಕ್ಕೂ ವೈಶೇಷಿಕರ ಸಮವಾಯ ಕಾರಣಕ್ಕೂ ಸ್ವಲ್ಪ ಒಂದೇ ಥರ ಇದ್ದರೂ ವ್ಯತ್ಯಾಸ ಇದೆ. ಒಂದು ವ್ಯತ್ಯಾಸ ಇದೆ. ಏನಂತಂದರೆ ಅವರು ಪಟ ಹುಟ್ಟಿತು ಆಮೇಲೆ ಅಲ್ಲಿ ರೂಪ ಬಂತು ಅಂತ ವೈಶೇಷಿಕರು ಅಂತಾರೆ. ಯಾಕೆಂದರೆ ಕಾರಣ ಮುಂಚೆ ಇರಬೇಕು, ಕಾರ್ಯ ಹುಟ್ಟಬೇಕಾದ್ರೆ ಕಾರಣ ಇರಬೇಕು. ನಮ್ಮಲ್ಲಿ ಏನಂತಾರೆ, ಕಾರಣ ಇರುವಾಗಲೇ ಕಾರಣ ಕಾರ್ಯಕ್ಕೂ ಅಭೇದ ಹೇಳೋದರಿಂದ ಅದು ಜೊತೆಗೇ ಬಂದಿತ್ತು ಅಂತ ನಮ್ಮವರು ಹೇಳ್ತಾರೆ. ಹೀಗೆ ಹೇಳಬೇಕಾದರೆ ಅವರು ವೈಶೇಷಿಕರು ಒಂದು ಅಬದ್ಧವನ್ನು ಕಲ್ಪಿಸಬೇಕಾಗತ್ತೆ. ಯಾಕೆಂದರೆ ಬಟ್ಟೆ ಹುಟ್ಟಿತು, ಬಟ್ಟೆಯಲ್ಲಿರುವ ಬಣ್ಣಕ್ಕೆ ಕಾರಣ. ಬಟ್ಟೆ ಹುಟ್ಟಿತು ಅಂದರೆ ಬಟ್ಟೆಯ ರೂಪ ಇಲ್ಲ. ರೂಪ ತಕ್ಷಣದಲ್ಲಿ ಒಂದು ಕ್ಷಣ ವ್ಯತ್ಯಾಸದಲ್ಲಿ ಬರಬೇಕಾಗತ್ತೆ ರೂಪ. ಯಾಕೆಂದರೆ ಕಾರಣ ಮುಂಚೆ ಬರಬೇಕು, ಕಾರ್ಯ ಆಮೇಲೆ ಬರಬೇಕು. ಆಗ ಬಟ್ಟೆ ಕಾಣುತ್ತಲ್ಲ ಅಂದರೆ ಕಾಣೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅಬದ್ಧವನ್ನು ಕಲ್ಪಿಸಬೇಕಾಗತ್ತೆ ಅವರು. ಈ ಥರ ಸಮವಾಯಿ ಕಾರಣವನ್ನು ಒಪ್ಪಿ ಅಂತ ಹೇಳ್ಬೋದು. ಆಮೇಲೆ ವೈಶೇಷಿಕರು ಅಸಮವಾಯಿ ಕಾರಣ ಎಂಬ ಹೊಸ ಕಲ್ಪನೆಯನ್ನು ಕೊಡ್ತಾರೆ. ಅವರಲ್ಲಿ ಯಾಕೆ ಹೊಸ ಕಲ್ಪನೆಯನ್ನು ಕೊಡ್ತಾರೆ ಅಂದರೆ, ಅವರು ನಿಮಿತ್ತ ಕಾರಣ ನಾಶವಾದರೂ ಕಾರ್ಯ ನಾಶ ಆಗೋದಿಲ್ಲ ಅಂತಂತಾರೆ ವೈಶೇಷಿಕರು. ಯಾಕೆಂದರೆ ಪಟ ಜನಿಸಿದ್ದಾಗ, ಪಟ ಉತ್ಪತ್ತಿಯಾದಾಗ ಅದಕ್ಕೆ ಕಾರಣವಾದ ಯಂತ್ರ ಮೊದಲಾದ ನಿಮಿತ್ತ ಕಾರಣಗಳು ನಾಶ ಆದರೂ ಪಟ ಉಳಿದಿರುತ್ತೆ. ಆದ್ದರಿಂದ ನಿಮಿತ್ತ ಕಾರಣ ನಾಶವಾದರೂ ಕೂಡ ಕಾರ್ಯ ನಾಶ ಆಗೋದಿಲ್ಲ. ಅದಕ್ಕೆ ಅವರೇನು ಮಾಡ್ತಾರೆ, ಅಸಮವಾಯಿ ಕಾರಣ ಅನ್ನೋದು ಅಂತ ಇರ್ತಾರೆ. ಅಸಮವಾಯಿ ಕಾರಣ ಅಂತಂದರೆ ಇಲ್ಲಿ ಪಟಕ್ಕೆ ತಂತುವು ಅಸಮವಾಯಿ ಕಾರಣ. ಸಂಯೋಗ ಅಸಮವಾಯಿ ತಂತುಗಳ ಸಂಯೋಗ ಅಸಮವಾಯಿ ಕಾರಣ. ಈಗ ಸಂಯೋಗ ಅಸಮವಾಯಿ ಕಾರಣ ಆಯಿತು. ಸಂಯೋಗ ಅಸಮವಾಯಿ ಕಾರಣ ಆದಾಗ ನೂಲಿನ ಸಂಯೋಗ, ನೂಲು ಪರಸ್ಪರ ಸಂಯೋಗ ನಾಶ ಆಗಿಬಿಟ್ರೆ ಪಟನಾಶ ಆಗುತ್ತೆ. ಅದಕ್ಕೋಸ್ಕರ ಅವರು ಅಸಮವಾಯಿ ಕಾರಣ ಅನ್ನೋದೇ ಇನ್ನೊಂದು ಕಾರಣವನ್ನು ತರ್ತಾರೆ ಅಂತ ಒಂದು ತಿಳ್ಬೋದು. ಇನ್ನು ಒಂದು ಕಡೆ ನಮಗೆ ಇನ್ನೂ ಒಂದು ಸಂಶಯ ಬರುತ್ತೆ. ಸಂಯೋಗ ವಿಭಾಗ ವೇಗಾನಾಂ ಆಶ್ರಯಗತಂ ಕರ್ಮ ಅಂತ ನಾವು ಒಂದು ಕಡೆ ಹೇಳ್ತೀವಿ. ಆಮೇಲೆ ಇನ್ನೊಂದು ಕಡೆ ಕರ್ಮಣಾಶ್ವಾಶ್ರಯಗತಃ ಗುರುತ್ವ ದ್ರವತ್ವ ವೇಗ ಸಂಯೋಗ ಇತಿ ಎಂದು ಹೇಳ್ತಾರೆ. ಇನ್ನು ಅನ್ಯೋನ್ಯಾಶ್ರಯ ಸಂಭವ ಇರುತ್ತಲ್ಲ ಅಂತ ಒಂದು ಶಂಕೆ ಬರುತ್ತೆ. ಯಾಕೆಂದರೆ ಅದು ಒಂದನ್ನು ಬಿಟ್ಟು ಒಂದಿರಲ್ಲ, ಅದು ಸಂಯೋಗ ಎರಡು ಸಂಯೋಗ ಅಂದಾಗ ಅವರು ಹೇಳ್ತಾರೆ ಕರ್ಮಕ್ಕೆ ಗುರುತ್ವ ದ್ರವತ್ವ ವೇಗ ಸಂಯೋಗ ಅಸಮವಾಯಿ ಕಾರಣ. ಉದಾಹರಣೆ, ಫಲ ಬೀಳುವುದಕ್ಕೆ ಗುರುತ್ವ ಕಾರಣ. ಹೀಗೆ ಗುರುತ್ವವು ಮೊದಲ ಕರ್ಮಕ್ಕೆ ಅಸಮವಾಯಿ ಕಾರಣ. ಇನ್ನೊಂದು ಕಡೆ ಸಂಯೋಗ ವಿಭಾಗ ವೇಗಾನಾಂ ಆಶ್ರಯಗತಂ ಕರ್ಮ ಅಂತ ಹೇಳ್ತಾರೆ. ಸಂಯೋಗ ವಿಭಾಗ ವೇಗಕ್ಕೆ ಗುರುತ್ವ ದ್ರವತ್ವ ಬರಲ್ಲ, ಕರ್ಮವು ಅಸಮವಾಯಿ ಕಾರಣ ಅಂತಾರೆ. ಆದ್ದರಿಂದ ಅನ್ಯೋನ್ಯಾಶ್ರಯ ದೋಷ ಬಂದಿತ ಅಂದರೆ ಹೇಳ್ತಾರೆ ಇಲ್ಲ, ಎರಡು ಸಂಯೋಗ ಬೇರೆ ಬೇರೆ ಇರೋದರಿಂದ ಅನ್ಯೋನ್ಯಾಶ್ರಯ ಬರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸುಧಾಕರ್ ಮುಂದೆ ಹೇಳ್ತಾರೆ, ಉಕ್ತಸ್ಯ ಕ್ವಚಿತ್ ಅಪವಾದಮಃ ಏವಂ ಇತಿ. ಕೆಲವೊಂದು ಕಡೆಯಲ್ಲಿ ಇವರು ಸಿದ್ಧಾಂತ, ಸಾಮಾನ್ಯ ಸಿದ್ಧಾಂತ ಏನಿದೆ, ಕಾರಣದಲ್ಲಿರುವ ಗುಣಕ್ರಿಯೆಗಳು ಕಾರ್ಯದಲ್ಲಿರುವ ಗುಣಕ್ರಿಯೆಗಳಿಗೆ ಅಸಮವಾಯಿ ಕಾರಣ ಆಗತ್ತೆ ಅಂತ ಸಾಮಾನ್ಯ ಸಿದ್ಧಾಂತ ವೈಶೇಷಿಕರು. ಹೀಗೆ ತೆಗೆದುಕೊಂಡರೂ ಕೂಡ ಅವರು ಕೆಲವೊಂದು ಕಡೆ ಅದರಲ್ಲಿ ಎಕ್ಸೆಪ್ಷನ್ ತೋರಿಸ್ತಾರೆ ಅಂತ ಟೀಕಾರಾಯರು ಅವರದ ಎಕ್ಸೆಪ್ಷನ್ಗಳನ್ನು ಹೇಳ್ತಾರೆ. ಅಂದರೆ ಏವಂ ಸ್ಥಿತೇಪಿ ಸಿದ್ಧಾಂತೆ ವಿಶೇಷಸ್ತತ್ರ ಕಲ್ಪಿತ ಅಂತ ವೈಶೇಷಿಕರು ಪರಿಮಾಣದ ಬಗ್ಗೆ ಸಿದ್ಧಾಂತ ಹೇಳಿದ್ರು ಕೂಡ ಅದು ಕಾರಣದಲ್ಲಿರುವ ಗುಣಗಳು ಕಾರಣದಲ್ಲಿರುವ ಗುಣಕ್ಕೆ ಕಾರಣ ಅಸಮವಾಯಿ ಕಾರಣ, ಕಾರಣಗತ ಪರಿಮಾಣವು ಕಾರಣದಲ್ಲಿರುವ ಪರಿಮಾಣಕ್ಕೆ ಅಸಮವಾಯಿ ಕಾರಣ ಅಂತ ಸಿದ್ಧಾಂತ ಹೇಳಿದರು. ಈ ಸಿದ್ಧಾಂತಕ್ಕೆ ಎಕ್ಸೆಪ್ಷನ್ ಎಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಜಣುಕೆ ಪರಮಾಣುಚ ಹ್ರಸ್ವತ್ವಂ ಅಣುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯರು ತೋರಿಸ್ತಾರೆ ಎಲ್ಲಿ ಬರುತ್ತೆ ಅಂತ. ಜಣುಕೆ ಪರಮಾಣುಚ ಹ್ರಸ್ವತ್ವಂ ಪರಿಮಂಡಲಂ ನ ಕಾರಣಂ ಕಾರ್ಯಗುಣೇ ವೈರೂಪ್ಯಂ ತತ್ರ ಕಾರಣಂ ಅಂತ ಹೇಳ್ತಾರೆ. ಜಣುಕದಲ್ಲಿರುವ ಹಾಗೂ ಜಣುಕದಲ್ಲಿರುವ ಪರಮಾಣುಗಳು ಪರಿಮಾಣ ಜಣುಕದಲ್ಲಿರುವ ಹಾಗೂ ಪರಮಾಣುಗಳಲ್ಲಿರುವಂಥ ಜಣುಕದಲ್ಲಿ ಮತ್ತು ಪರಮಾಣುಗಳಲ್ಲಿರುವ ಹ್ರಸ್ವತ್ವ ಅಣುತ್ವ, ಪರಮಾಣುಗಳಲ್ಲಿರುವ ಅಣುತ್ವ ಜಣುಕದಲ್ಲಿರುವ ಅಣುತ್ವಕ್ಕೆ ಪರಮಾಣುಕ್ಕೆ ಪಾರಿಮಂಡಲ ಅಂತ ಹೇಳ್ತಾರೆ, ಪಾರಿಮಂಡಲ್ಯ ಅಂತ ಹೇಳ್ತಾರೆ. ಅದು ಜಣುಕದಲ್ಲಿರುವ ಅಣುತ್ವಕ್ಕೆ ಅಸಮವಾಯಿ ಕಾರಣ ಆಗೋದಿಲ್ಲ. ಇದು ಒಂದು ಎಕ್ಸೆಪ್ಷನ್. ಹ್ರಸ್ವತ್ವನು ಕೆಲವರು ಹೇಳ್ತಾರೆ ಹ್ರಸ್ವತ್ವ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಪರಮಾಣುವಿನಲ್ಲಿ ಕೆಲವರು ಹ್ರಸ್ವತ್ವ ಇದೆ ಅಂತ ಹೇಳ್ತಾರೆ. ಎರಡೂ ಅಸಮವಾಯಿ ಕಾರಣವಲ್ಲ ಅಂತ ತೆಗೆದುಕೊಳ್ಬೋದು. ಆಮೇಲೆ ಹಾಗೇನೆ ಅದು ಅಸಮವಾಯಿ ಕಾರಣ ಮತ್ತು ಅಸಮವಾಯಿ ಕಾರಣ ಯಾವ್ದು ಹಂಗಾರೆ ಹೇಳ್ತೀನಿ, ಬರುತ್ತೆ. ಜಣುತ್ವವು ಈಗ ಹಾಗೆ ಜಣುಕವನ್ನು ತಗೊಂಡ್ರೆ ಜಣುಕದಲ್ಲಿರುವ ಅಣುತ್ವ ತಣುಕದಲ್ಲಿರುವ ಮಹತ್ವಕ್ಕೆ ಅಸಮವಾಯಿ ಕಾರಣ ಆಗೋದಿಲ್ಲ. ಎರಡು ಎಕ್ಸೆಪ್ಷನ್ ಬರುತ್ತೆ. ಈಗ ಎಕ್ಸೆಪ್ಷನ್ ಬರೋದರಿಂದ ಯಾಕೆ ಬಂತು ಅದು ಅಂತ ಕೇಳಿದರೆ
ವೈರೂಪ್ಯಂ ವಿಜಾತೀಯತ್ವೇ ಅಂತ ಹೇಳ್ತಾರೆ. ಜಾತಿಗಳು ಬೇರೆ ಬೇರೆ. ಈಗ ಪರಮಾಣುವಲ್ಲಿರುವ ಅಣುತ್ವ ನಿತ್ಯ, ದ್ವಣಕದಲ್ಲಿರುವ ಅಣುತ್ವ ಅನಿತ್ಯ. ಪರಮಾಣುವಲ್ಲಿರೋದಕ್ಕೆ ಪಾರಿಮಾಂಡಲ್ಯ ಅದು ಒಂದು ವಿಭಾಗ ಬರುತ್ತೆ, ಇದು ಒಂದು ಅಣುತ್ವ. ಈ ಜಾತಿ ಬೇರೆ ಆಗಿರೋದ್ರಿಂದ ಜಾತಿ ಬೇರೆ ಆದ್ದರಿಂದ ಅಸಮವಾಯಿ ಕಾರಣ ಆಗೋದಿಲ್ಲ ಅಂತ ಹೇಳ್ತಾರೆ. ವಿಜಾತಿ ಅಂದರೆ ವಿಲಕ್ಷಣ ಅಂತ. ಹಾಂ, ಅದಕ್ಕೆ ಅದರಲ್ಲಿ ಜಾತಿ ಹೇಳಕ್ಕೆ ಬರಲ್ಲ. ವಿಜಾತೀಯವಾಗಿದೆ ಅಂದರೆ ವಿಲಕ್ಷಣವಾಗಿದೆ ಅಂತ ಅಷ್ಟೇ ಅರ್ಥ. ಬೇರೆ ಬೇರೆ ಜಾತಿ ಇದೆ ಅಂತ ಅರ್ಥ ಅಲ್ಲ. ಅಲ್ಲ, ಗುಣದಲ್ಲಿ ಜಾತಿ ಇಲ್ಲಲ್ಲ. ಜಾತಿ ಅಂತಂದ್ರೆ ವಿಜಾತೀಯ ವಿಲಕ್ಷಣ ಅಂತ ಅಷ್ಟೇ ಅರ್ಥ. ವಿಜಾತಿ ಆ ಪರಮಾಣುವಿನ ಗುಣದಿಂದ ದ್ರವಣಕದಲ್ಲಿ ಗುಣಗಳು ಹುಟ್ಟಬೇಕಾಗತ್ತೆ, ಅದಾയത് ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅದು ನಿತ್ಯ, ಇದು ಅನಿತ್ಯ. ಅಲ್ಲಿ ಹಾಗಾದರೆ ಅವ್ರು ಕೇಳ್ತಾರೆ, ಪರಮಾಣುವಿನ ಅಣುತ್ವ ಜಣಕದಲ್ಲಿರುವ ಅಣುತ್ವ ಗುಣಕ್ಕೆ ಕಾರಣ ಅಲ್ಲ ಅಂತ ಹೇಳಿದಾಗ, ಆಮೇಲೆ ಹಾಗಾದರೆ ನೀವು ಅಣುತ್ವ ಅಸಮವಾಯಿ ಕಾರಣ ಅಲ್ಲ ಅಂತ ಹೇಳ್ತೀರಾ? ನಿತ್ಯವಾದ ಆಕಾಶದಿಂದ ಹಾಂ, ಅನಿತ್ಯವಾದ ಶಬ್ದ ಹುಡ್ತಾ ಇದೆ, ಸಮವಾಯಿ ಕಾರಣ ಹೇಳ್ಬೇಕಾದ್ರೆ ಅದು ಆಶ್ರಯಗತ ಆಯ್ತಲ್ಲ ಶಬ್ದಕ್ಕೆ, ಸಮವಾಯಿ ಕಾರಣ ಆಯಿತು. ಅಲ್ಲ, ಇವರ ಅಂದರೆ ಅವರಲ್ಲಿ ಎಕ್ಸೆಪ್ಷನ್ ತಗೊಳ್ಳೋದು ಪರಮಾಣುವಿನಲ್ಲಿ ಮಾತ್ರ ವಿಶೇಷ ಇದೆ. ಪರಮಾಣುವಿನಲ್ಲಿ ಇರುವ ಅಣುತ್ವ ಪಾರಿಮಾಂಡಲ್ಯ ಜಣಕದಲ್ಲಿರುವುದಕ್ಕೆ ಅಸಮವಾಯಿ ಕಾರಣ ಆಗೋಲ್ಲ. ಮುಂದೆ ಜಣಕವನ್ನು ಬಿಟ್ಟು ವಿಲಕ್ಷಣ ಆಮೇಲೆ ಅದು ಎರಡರಲ್ಲಿ ಎಕ್ಸೆಪ್ಷನ್ ತಗೊಂಡು ಮುಂದೆ ತೃಣಕದಲ್ಲಿ ಅದು ಎಲ್ಲ ತೃಣಕದಾದ್ಯಂತ ಎಲ್ಲ ಅಸಮವಾಯಿ ಕಾರಣ ಆಗತ್ತ ಅಂತ ಹೇಳ್ತಾರೆ. ಎಲ್ಲವೂ ಮುಂದೆ ತೃಣಕ ಚತುರ್ಣಕ ಮುಂದೆ ಎಲ್ಲವೂ ಅಸಮವಾಯಿ ಕಾರಣ ಆಗತ್ತ ಅಂತ ಹೇಳ್ತಾರೆ. ಆಚಾರ್ಯ ಕೇಳಿದ್ದು ಪರಮಾಣುವಿನಲ್ಲಿರುವ ಅಣುತ್ವ ಜಣಕದಲ್ಲಿರುವ ಅಣುತ್ವಕ್ಕೆ ಅಸಮವಾಯಿ ಕಾರಣವಲ್ಲ. ಯಾಕೆ? ಇದು ನಿತ್ಯ, ಅದು ಅನಿತ್ಯ, ವಿಲಕ್ಷಣವಾಗಿದೆ. ಹೌದು. ಅಂತಂದ ಮೇಲೆ ವಿಲಕ್ಷಣವಾದ ಕಾರಣ ವಿಲಕ್ಷಣವಾದ ಕಾರ್ಯವನ್ನು ಹುಟ್ಟಿಸೋದಿಲ್ಲ, ಸದೃಶವಾದ ಕಾರ್ಯವನ್ನು ಹುಟ್ಟಿಸುತ್ತೆ, ವಿಲಕ್ಷಣ ಕಾರ್ಯ ಹುಟ್ಟಿಸೋದಿಲ್ಲ ಅಂತ ನಿಮ್ಮ ನಿಯಮ ಆಯ್ತು. ಈಗ ಹಂಗಂದ್ರೆ ಅದಕ್ಕೆ ಆಚಾರ್ಯ ಕೇಳಿದ್ರು, ಆಕಾಶ ನಿತ್ಯ, ಅದು ಶಬ್ದವನ್ನು ಹುಟ್ಟಿಸಿತು, ಶಬ್ದ ಅನಿತ್ಯ, ಮತ್ತಿಲ್ಲಿ ಕಾರಣ ನಿತ್ಯ, ಕಾರ್ಯ ಅನಿತ್ಯ ಆಯ್ತಲ್ಲ ಅಂತ ಪ್ರಶ್ನೆ. ಶಬ್ದಕ್ಕೆ ಅಸಮವಾಯಿ ಕಾರಣ ಹೇಳಿದ್ದು ಆಕಾಶ ಮತ್ತು ಬೇರೆ ಸಂಯೋಗ ಅಸಮವಾಯಿ ಕಾರಣ ಆಗುತ್ತೆ. ಅದು ಆಕಾಶವೇ ಅಸಮವಾಯಿ ಕಾರಣ ಆಗಲ್ಲ ಶಬ್ದಕ್ಕೆ. ಹಾಗೆ ಅದು ಅದು ಹೇಳ್ಬೋದು. ಇಲ್ಲಿ ಅನಿತ್ಯ ಅಂತ ಹೇಳ್ದು ಆಕಾಶ ನಿತ್ಯ, ಅಸಮವಾಯಿ ಕಾರಣ. ಆಕಾಶ ಬೇರೆ ಸಂಯೋಗ ಅದು ಅನಿತ್ಯನೇ. ಬೇರೆ ಸಂಯೋಗ ಆಗೋ ತನಕ ನಿತ್ಯ ಇರುತ್ತೆ ಅಷ್ಟೇ, ಅನಿತ್ಯನೇ ಅದು, ಅನಿತ್ಯನೇ ಅದು. ಅಲ್ಲ, ಬೇರೆ ಸಂಯೋಗ ಆಗಬೇಕು ಅಂತಂದರೆ ಆ ಸಂಯೋಗ ಆ ಶಬ್ದ ಆದಾಗ ಮಾತ್ರ ಸಂಯೋಗ ಆಗಿರುತ್ತೆ. ಅದು ಬೇರೆಯನ್ನು ನಾವು ಇದು ಮಾಡಿದಾಗ ಮಾತ್ರ ಸಂಯೋಗ ಆಗಿರುತ್ತಲ್ವಾ? ಸಂಯೋಗ ಅಂತ ಆಗ್ತಾ ಇದೆ. ಹಾಂ, ಸಂಯೋಗ ಹುಟ್ಟಿತೋ ಇಲ್ಲೋ, ಸಂಯೋಗ ಜನಕ ಯಾವುದು ಅಂತ ಹೇಳ್ತಾರೆ, ಹಿಂದೆ ಹೇಳಿದ್ದಾರೆ. ಸಂಯೋಗ ಯಾವುದರಿಂದ ಹುಟ್ಟುತ್ತದೆ? ಕರ್ಮದಿಂದ. ಹಾಗಾಗಿ ಬೇರಿಗೂ ಆಕಾಶಕ್ಕೂ ಆಗುವ ಸಂಯೋಗ ಎದರಿಂದ ಹುಡ್ತು? ಕರ್ಮದಿಂದ. ಎಲ್ಲಿಯ ಕರ್ಮ? ಆಕಾಶ ಬೇರೆ ಕರ್ಮ ಅದು ಅಕಾರ್ಯ, ಅದು ಬೇರೆ ಕರ್ಮ. ಅಂದರೆ ಆಚಾರ್ಯ ಕೇಳಿದ್ದು, ಆಚಾರ್ಯರು ಸಮವಾಯ ಕಾರಣ ದೃಷ್ಟಾಂತವನ್ನು ಕೊಟ್ಟು ಅಸಮವಾಯ ಕಾರಣದಲ್ಲಿ ಹೆಂಗೆ ಅಂತ ಕೇಳಿದ್ರು. ಆಚಾರ್ಯ ಅದು ಇಷ್ಟ ಕೇಳ್ಬಿಟ್ರೆ ಆಗಿಲ್ಲ. ಅಸಮವಾಯ ಕಾರಣ ನಿತ್ಯವಾದಾಗ ಕಾರ್ಯನೂ ನಿತ್ಯ ಆಗಬೇಕು ಹೊರತು ನಿತ್ಯವಾದ ಅಸಮವಾಯ ಕಾರಣದಿಂದ ಅನಿತ್ಯವಾದ ಕಾರ್ಯ ಹುಟ್ಟಲ್ಲ, ಹುಟ್ಟಿದ್ದೆಲ್ಲೂ ಇಲ್ಲ. ಆಮೇಲೆ ಅದಕ್ಕೆ ಅವರು ಹೇಳ್ತಾರೆ, ಸೂತ್ರವನ್ನು ಹೇಳ್ತಾರೆ, ಮಹಾದೀರ್ಘವತ್ವ ಹ್ರಸ್ವ ಪರಿಮಂಡಲಾಭ್ಯಾಂ ಓಂ ಅಂತ. ಪರಿಮಂಡಲ ಅಂದರೆ ಪರಮಾಣುವಿನ ಅಣುತ್ವ, ಇವೆರಡು ಅಸಮವಾಯಿ ಕಾರಣಗಳಲ್ಲ ಅಂತ ಹೇಳ್ತಾರೆ. ಇದು ಸೂತ್ರಕಾರರು ನಿರಾಕರಣೆ ಮಾಡ್ತಾರೆ, ಅವರ ಸೂತ್ರಕಾರರು ಕಾಣದ ಹಾಗಾದರೆ ಅಲ್ಲಿ ವೈಲಕ್ಷಣ್ಯ ಉಂಟು ಅಂತ ಹೇಳಿದ್ರು. ಹಾಂ, ವೈಲಕ್ಷಣ್ಯ ಅಂದರೆ ಮತ್ತೆ ಹಾಗಾದರೆ ಯಾವುದರಿಂದ ಹುಟ್ಟುತ್ತದೆ? ಜಣಕದಲ್ಲಿ ಅಣುತ್ವ ಪರಿಮಾಣ. ಅದಕ್ಕೆ ಅಸಮವಾಯ ಕಾರಣ ಯಾವುದು? ಅಸಮವಾಯಿ ಕಾರಣ ಸಂಖ್ಯೆ. ಸೂಪರ್. ಅಲ್ಲ, ಅದು ಬರುತ್ತೆ, ನೆಕ್ಸ್ಟ್ ಬರ್ತಿತ್ತು ಕೊಡ್ತಿದ್ದಾರೆ. ಸಂಖ್ಯೆ ಅದಕ್ಕೆ ಸಂಖ್ಯೆ ಬರುತ್ತೆ. ಅವರು ಈಗ ಇದಾಗಲಿ ಏನು ಕೇಳ್ತಾರೆ ಅಂತಂದರೆ, ನೀವು ಅಸಮವಾಯಿ ಕಾರಣ ಅಲ್ಲ ಅಂತ ಹೇಳಿದರೆ ಹಾಗಾದರೆ ಅಸಮವಾಯಿ ಕಾರಣ ಯಾವುದು ಅಂತ ಕೇಳಿದಾಗ ಹೇಳ್ತಾರೆ,
ಪರಮಾಣು ಇದೆಯಲ್ಲ, ಪರಮಾಣುಗಳು 2 ಪರಮಾಣುಗಳು ಪರಮಾತ್ಮನ ಇಚ್ಛೆಯಿಂದ, ಅವರು ಪರಮಾತ್ಮನ ಇಚ್ಛೆಯನ್ನು ಒಪ್ತಾರೆ. ಪರಮಾತ್ಮನ ಇಚ್ಛೆಯಿಂದ 2 ಪರಮಾಣುಗಳು ಸೇರಿದಾಗ ಅದರಲ್ಲಿ ದ್ವಿತ್ವ, ಅದರಲ್ಲಿ ಪರಮಾಣುಗಳು ಈ ದ್ವಿತ್ವಕ್ಕೆ ಕಾರಣ ಆಗುತ್ತೆ, ಅಣುತ್ವಕ್ಕೆ ಕಾರಣ ಆಗುತ್ತೆ. ದ್ವಣಕದಲ್ಲಿ ಅಣುತ್ವ ಹುಟ್ಟತ್ತೆ. ಪರಮಾತ್ಮ 2 ಪರಮಾಣುಗಳು ಸೇರಿ ಅಲ್ಲಿಂದ ಆ ಪರಮಾಣುವಿನಿಂದ ಜಣಕ ಹುಟ್ಟಿತು. ಜಣುಕದ ದ್ವಿತ್ವ ಹಾಗೆ ಜಣುಕದ ದ್ವಿತ್ವ ಪರಮಾಣು ದ್ವಿತ್ವ, ಜಣುಕದ 3 ಅಣುತ್ವ 3 ದ್ವಣಕಗಳು ಸೇರಿಬಿಟ್ಟು ಒಂದು ತ್ರಣುಕ ಆಗತ್ತೆ. ಆ ತ್ರಿತ್ವ ಇದೆಯಲ್ಲ, ತ್ರಿತ್ವಗಳು ಮುಂದಿನದೆಲ್ಲ ತ್ರಿತ್ವಕ್ಕೆ ತ್ರಿತ್ವ ಇದೆ, ಮಹತ್ವ ಹುಟ್ಟತ್ತೆ. ಆ ತ್ರಿಣಕದಿಂದ ಮಹತ್ವ ಹುಟ್ಟತ್ತೆ. ತ್ರಿಣಕದಲ್ಲಿ ದ್ವಿತ್ವದಿಂದ ದೊಣಕದಲ್ಲಿ ಮಹತ್ವ ಹುಟ್ಟತ್ತೆ. ಆ ದ್ವಿತ್ವದಿಂದ ಪರಮಾಣುವಿನ ಈಶ್ವರನ ಇಚ್ಛೆ. ಆ ಈಶ್ವರನ ಅಪೇಕ್ಷದಿಂದ ಅದು ಜಣಕ ಆ ಪರಮಾಣುವಿನ 2 ಪರಮಾಣುಗಳ ಸಂಪರ್ಕ ಸಂಯೋಗ ಆಗತ್ತೆ. 2 ಪರಮಾಣುಗಳ ಸಂಯೋಗ ಅಲ್ಲ, 2 ಪರಮಾಣುಗಳು ಸೇರಿಬಿಟ್ಟು ಒಂದು ಜಣಕ ಬರುತ್ತೆ. ಆ ಜಣಕದಿಂದ ತೃಣಕದಲ್ಲಿ ಮಹತ್ವ ಹುಟ್ಟತ್ತೆ. ಮುಂದೆ ಆ ತೃಣಕದಿಂದ ಎಲ್ಲವೂ ಅಸಮವಾಯಿ ಕಾರಣಗಳಾಗತ್ತೆ ಅಂತ ಹೇಳ್ತಾರೆ. ಅದು ಸಂಖ್ಯೆಯಿಂದಲೇ ಹುಟ್ಟೋದು. ದ್ವಿತ್ವ ತ್ರಿತ್ವ ಎಲ್ಲ ಸಂಖ್ಯೆ ಅನುಸಾರ. ಹೌದು, ಇಲ್ಲಿ ನೀವು ಹೇಳೋದಿಲ್ಲ ಇದಿಲ್ಲ ಅಂತ ಅವ್ರು ಕೇಳಿದ್ದು. ಚತುರ್ಣಕದಲ್ಲಿರುವ ಮಹತ್ವ ಅದಕ್ಕೆ ಅಸಮವಾಯಿ ಕಾರಣ, ತ್ರಿಣುಕದಲ್ಲಿರುವ ಚತುಷ್ಟ್ವ ಕಾರಣನ ಅಂತ ಕೇಳ್ತಾ ಇದ್ದಾರೆ ಅವರು. ಚತುಷ್ಟಯಗಳಲ್ಲಿ ಏನು ಸಂಖ್ಯೆ ಇದೆ, ಆ ಸಂಖ್ಯೆ ಮಹತ್ವ ಹುಟ್ಟುತ್ತ ಪರಿಮಾಣದಿಂದ ಹುಟ್ಟುತ್ತೆ. ಪರಿಮಾಣಗಳಿಂದ ಹುಟ್ಟುತ್ತದೆ. ಒಂದು ನಿಮಿಷ ಮುಗಿಸ್ಬಿಟ್ಟು ಆ ಸಿದ್ಧಾಂತದ ಒಂದು ನಿಮಿಷ ಟೈಮ್ ಆಯ್ತು ನೋಡಿ. ಆಮೇಲೆ ಇವರು ಆಚಾರ್ಯರು ಟೀಕಾಚಾರ್ಯರು ಹೇಳ್ತಾರೆ, ನೀವು ಇದನ್ನೆಲ್ಲ ತೆಗೆದುಕೊಂಡು ಅಸಮವಾಯಿ ಕಾರಣ, ಎಲ್ಲದಕ್ಕೂ ಅಸಮವಾಯಿ ಕಾರಣ ಹಾಗೆ ಹೇಳಿದ್ರಿ. ಸಮತ್ವ ಬರುತ್ತೆ, ಇಲ್ಲಿ ಸಮತ್ವ ಅಂತ ಬರುತ್ತೆ. ಎಲ್ಲ ಇದು ಅಸಮವಾಯಿ ಕಾರಣ ಅಂತ ಹೇಳ್ಬೇಕಾದ್ರೆ ಅಣುತ್ವಕ್ಕೂ ಆಮೇಲೆ ಪರಮಾಣುವಿಗೂ ಜಣಕಕ್ಕೂ ಯಾಕೆ ಎಕ್ಸೆಪ್ಷನ್ ಕೊಡ್ತೀರಾ? ಇದೆಲ್ಲ ನೀವು ಇದನ್ನೆಲ್ಲ ಒಂದೇ, ಯಾಕೆಂದರೆ ಸಮತ್ವ ಇದೆ, ಅದರಲ್ಲಿ ಸಾಮಾನ್ಯ ಸಮತೆ ಇದೆ, ಅದು ಒಂದೇ ರೀತಿ ಇರೋದ್ರಿಂದ ಎಲ್ಲವನ್ನು ನೀವು ಹಾಗೇ ತೊಗೊಳ್ಬೇಕು, ಎಕ್ಸೆಪ್ಷನ್ ತೊಗೊಳ್ಬಾರ್ದು ಅಂತ ಹೇಳ್ತಾರೆ. ಇನ್ನು ಅನೇಕ ರೀತಿಯಲ್ಲಿ ಅದನ್ನು ಅವರು ನಿರಾಸ ಮಾಡ್ತಾರೆ ಅನ್ನೋ ಸಂಯಮದ ಅವಾದದಿಂದ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈ ಅನುವಾದವನ್ನು ಯಥಾಮತಿ ಯಥಾಶಕ್ತಿ ಗುರುಗಳಿಗೆ ಅರ್ಪಿಸಿದ್ದೇನೆ.